ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಕೂಡ ಚೆನ್ನಾಗಿದ್ದೀವಿ. ಇವತ್ತು ಒಂದು ಸ್ಕಿನ್ ಕೇರ್ ರೋಟೀನ್ ಒಂದು ಕಂಟೆಂಟೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಆಯಿತಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ. ತುಂಬ ಬಿಸಿಲು, ತುಂಬಾ ಹೇಗೆ ಅಂತ ಹೇಳಿದ್ರೆ, ಹೊರಗಡೆ ಒಂದು 11 ಗಂಟೆ ನಂತರ ಹೆವಿ ಬಿಸಿಲು ಎಲ್ಲ ಸೈಡಲ್ಲೂ ಇರಬಹುದು ಅಂತ ಅಂದ್ಕೊಳ್ತೀನಿ. ಬೇಸಿಗೆ ಸಂದರ್ಭದಲ್ಲಿ ನಮ್ಮ ಚರ್ಮದ ಒಂದು ಆರೈಕೆನ ನಾವು ಹೇಗೆ ಮಾಡಿಕೊಂಡ್ರೆ ನಾವು ಒಂದು ಹೆಲ್ತಿಯಾಗಿ ಇರಬಹುದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಒಂದಿಷ್ಟು ಮಾಹಿತಿನ ನಾನು ತಿಳ್ಕೊಂಡಿರುವಷ್ಟು, ನಾನೊಂದಿಷ್ಟು ಅಳವಡಿಸ್ಕೊಂಡಿರುವಂತಹ ಒಂದಿಷ್ಟು ವಿಷಯಗಳನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಯಾರೋ ಮೊನ್ನೆ ಹೇಳಿದರು, ಒಂದು ಕಮೆಂಟ್ ಹಾಕಿದರು ಒಂದು ವಿಡಿಯೋಗೆ, ಮೇಕಪ್ ಜಾಸ್ತಿ ಆಗಿದೆ ಅಂತ ಹೇಳಿ. ಏನು ಮೇಕಪ್ ಅಂತ ಅರ್ಥ ಆಗ್ತಿಲ್ಲ ನನಗೆ. ನಗು ಆ ವಿಡಿಯೋ ಕಮೆಂಟು ಯಾವ ವಿಡಿಯೋದಲ್ಲಿ ಅಂತ ಹೇಳಿ ಆದರೆ ಸ್ಕ್ರೀನ್ಶಾಟ್ ಹಾಕ್ತೀನಿ ರೀ. ಆದರೆ ನನ್ನ ನಗು ಬರುತ್ತೆ. ಯಾವ ಮೇಕಪ್ ಮಾಡ್ಕೊಂಡಿದ್ದೀವಿ? ಮೇಕಪ್ ಅಂತ ಹೇಳಿದ್ರೆ ಅವ್ರಿಗೇನು ಅರ್ಥನೇ ಇಲ್ವೇನೋ ಗೊತ್ತಿಲ್ಲ. ಒಂದು ಕ್ಯಾಮ್ರಾ ಮುಂದೆ ಕೂತಾಗ ಒಂದು ಬೇಸಿಕ್ ಸೆನ್ಸ್ ಇಲ್ದೇ ಇರುವಂಥದ್ದು ಹೇಗಿರುತ್ತೆ ಹೇಳಿ ಅಲ್ವಾ? ಡ್ರೆಸ್ಸಿಂಗ್ ಸೆನ್ಸ್ ಖಂಡಿತ ಎಲ್ರಿಗೂ ಬೇಕು. ನಾನು ಹೇಳೋದು, ನಿಮ್ಮ ಅಕೌಂಟಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ, ಎಷ್ಟು ಒಡವೆ ಮಡಗಿದ್ದೀರಿ, ಎಷ್ಟು ಆಸ್ತಿ ಮಡಗಿದ್ದೀರಿ ಅನ್ನೋದಕ್ಕಿಂತನೂ ಕೂಡ ನೀವು ಹೇಗಿದ್ದೀರಿ, ಈಗಿನ ಸಮಾಜ ಹೇಗಿದೆ ಅಂತ ಹೇಳಿದ್ರೆ, ಒಂದು ಒಳ್ಳೆ ಬಟ್ಟೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದರೂ ಸಹ ನೀವು ಹಾಕ್ಕೊಂಡಿರುವಂಥ ಒಂದು ಡ್ರೆಸ್ ಸೆನ್ಸ್ನ ನೋಡ್ತಾರೆ, ಗೌರವ ಕೊಡ್ತಾರಲ್ವಾ? ಹಿಂಗಿದ್ದಾಗ ಒಂದು ಕ್ಯಾಮ್ರಾ ಮುಂದೆ ಕೂತ್ಕೊಳ್ಳುವಾಗ ಒಂದು ಡಿಸಿಪ್ಲಿನ್, ಒಂದು ತುಂಬ ಓವರಾಗಂತೂ ಅಲ್ವಾ? ನನ್ನನ್ನು ಮುಂಚೆ ನೋಡಿದವರು ಗೊತ್ತಿರುತ್ತೆ ನಾನು ಏನು ಅಂತ ಗೊತ್ತಿರುತ್ತೆ. ನಮ್ಮ ಮನೆಯವರು ಇದ್ದಾಗ ನನ್ನ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲಲ್ಲಿ ಪ್ರತಿನಿತ್ಯ ವಿಡಿಯೋ ಮಾಡ್ತಾಯಿದ್ದೆ. ಪ್ರತಿನಿತ್ಯ ಸ್ಯಾರಿ ಹಾಕ್ತಾನೆ ವಿಡಿಯೋ ಮಾಡಿದವಳಲ್ಲ ನಾನು. ಸ್ಯಾರಿ ಟ್ರೆಡಿಷನಲ್ ಆಗಿ 1 ಮೊಳ ಹೂವು ಮುಡ್ಕೊಳ್ತಾ ಇದ್ದೆ. ಅಚ್ಚುಕಟ್ಟಾಗಿ ಕುಂಕುಮ ಇಲ್ದೇ ವಿಡಿಯೋ ಮಾಡ್ತಿರಲಿಲ್ಲ. ಲಿಫ್ಟಿಕ್ ಹಾಕ್ತಾನೆ ನಾನು ವಿಡಿಯೋ ಮಾಡೇ ಇಲ್ಲ ಬಿಡಿ. ಲಕ್ಷ್ಮಿ ಗೌರಮ್ಮನ ಥರ ಸೀರೆ ಉಡ್ಕೊಂಡು ಕೂತ್ಕೊಳ್ತಾಯಿದ್ದೆ. ದಿನಕ್ಕೊಂದೊಂದು ಸೀರೆ ಉಡ್ತಾ ಇದ್ದೆ. ಆ ರೀತಿ ಈಗಂತೂ ಖಂಡಿತ ನಾನು ಮಾಡ್ತಿಲ್ಲ. ನನಗೆ ಆ ಇಂಟ್ರೆಸ್ಟು ಕೂಡ ನನಗೆ ಇವಾಗಿಲ್ಲ ಅಲ್ವಾ? ಒಂದು ಬೇಸಿಕ್ಕಾಗಿ ಒಂದು ಫೌಂಡೇಶನ್ ಹಾಕ್ಕೋಬಹುದು, ಒಂದು ಬಟ್ಟೆ ಇಟ್ಕೋಬೋದು, ಲೈಟಾಗಿ ಒಂದಷ್ಟು ಲಿಪ್ಸ್ಟಿಕ್ ಹಾಕಬಹುದು, ಆದಷ್ಟು ಒಂದು ಚೂರು ಕುಂಕುಮ ಅಂತೂ ಖಂಡಿತ ಹಚ್ಕೊಳ್ತೀನಿ. ಇವತ್ತು ಯಾಕೆ ಹಚ್ಕೊಂಡಿಲ್ಲ ಅಂತ ಹೇಳಿದ್ರೆ, ಮಲಗಿದ್ದವಳು ಹಾಗೆ ವಿಡಿಯೋ ಮಾಡೋಣ ಅಂತ ಹೇಳಿ ನಿಮ್ಮ ಮುಂದೆ ಬಂದಿದ್ದೀನಿ. ಆಯಿತಾ? ಹಂಗೆ ಯಾರೋ ಕಮೆಂಟ್ ಹಾಕಿದರು. ಸ್ವಲ್ಪನಾದರೂ ಸೆನ್ಸ್ ಇಟ್ಕೊಂಡು ಕಮೆಂಟ್ಗಳನ್ನ ಮಾಡಿ. ಬೇಕು ಕಮೆಂಟ್ ಮಾಡಿ ಅಂತ ನಾವೇ ಕೇಳ್ತೀವಿ ಅಲ್ವಾ? ಆದರೆ ಅರ್ಥಗರ್ಭಿತವಾಗಿರಲಿ. ನಿಮ್ಮ ಕಮೆಂಟು ಒಂದು ಮೋಟಿವೇಟ್ ಕೊಡೋ ಥರ ಇರಲಿ ಅಲ್ವಾ? ಈ ಥರ ಕಮೆಂಟ್ಗೆ ಹೇಳ್ತಾರಲ್ಲ, ಏನೋ ಬ್ಯಾಡ್ ಕಮೆಂಟ್ ಹಾಕ್ಬಿಟ್ಟು ಅವ್ರಿಗೇನೋ ಮನಸ್ಸಿಗೆ ನೋವು ಮಾಡಬಹುದು, ಅವ್ರನ್ನ ಡಿಮೋಟಿವೇಟ್ ಮಾಡಬಹುದು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ನಿಜವಾಗ್ಲೂ ನೀವೇ ದಡ್ಡರಾಗ್ತೀರಿ. ಅಂತಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಪ್ರೀತಿಸೋರು 99 ಜನ ಇದ್ದಾರೆ, ತೆಗಳೋರು ಒಬ್ಬರು ಇದ್ದಾರೆ ಅಂದರೆ ತಲೆ ಕೆಡಿಸ್ಕೊಳಕ್ಕಾಗುತ್ತಾ? ಖಂಡಿತ ಇಲ್ಲ ಅಲ್ವಾ? ಯಾವ ಮೇಕಪ್ಪು ಯಾವುದು, ಗಂಡ ಇಲ್ಲ ಅಂದ ತಕ್ಷಣ ಏನು ಮುಖ ತೊಳೆಯೋದು ಬೇಡ, ಏನೂ ಮಾಡ್ಕೊಳ್ಳೋದು ಬೇಡ ಅಂತ ನಿಮ್ಮ ಅರ್ಥ ಏನ್ರಿ? ಈ ಕಾಲದಲ್ಲಿ, ಇಂಥ ಒಂದು ಅಪ್ಡೇಟ್ ಆಗಿರುವಂಥ ಕಾಲದಲ್ಲಿ ಹೀಗೆಲ್ಲ ಯೋಚನೆ ಮಾಡ್ತೀರಾ? ಒಂದು ಏರ್ ಬಿಟ್ಕೊಂಡು ಒಂದು ಕ್ಲಿಪ್ ಹಾಕ್ಕೊಂಡು ವಿಡಿಯೋ ಮಾಡಿದ್ರು ಅದಕ್ಕೇನೋ ಒಂದಿರ್ತೀರಿ. ನನಗಲ್ಲ, ತಗೊಂಡಿರ್ತೀರಿ. ಆ ಥರ ಗುಂಡಕ್ಕಿದ್ರೆ ಏನೋ ಅಂತ ಹೇಳ್ತೀರಿ, ದಪ್ಪ ಇದ್ದಾಳೆ ಏನೋ ಒಂದು ಅರ್ಥದಲ್ಲಿ ಹೇಳ್ತೀರಿ. ಏನು ಜನ ಹೇಗಿದ್ದರೂ ಕಷ್ಟ. ನಾನು ಒಂದೊಂದು ಸಲ ಅಂದ್ಕೊಳ್ತೀನಿ, ಗಂಡನ ಕಳ್ಕೊಂಡಿರುವಂಥ ಹೆಣ್ಮಕ್ಳು ಹಿಂದೆ ಎಲ್ಲ ಬಿಳಿ ಸೀರೆ ಹಾಕ್ಕೊಳ್ತಿದ್ರು ಗೊತ್ತಾ? ಹಣೆ ಕೂಡ ಏನೂ ಹಚ್ಚುತ್ತಿರಲಿಲ್ಲ. ಹಂಗೇನಾದರೂ ಆಗಬೇಕಾ ಹೇಳಿ? ಹಂಗಿರಬೇಕಾ ಹೇಳಿ ನೋಡೋಣ. ನಿಮ್ಮ ಸಣ್ಣ ಮನಸ್ಥಿತಿ, ಸಣ್ಣ ಮನಸ್ಸುಳ್ಳವರು ನೀವೇನಾದ್ರು ಆ ಥರ ಅಪೇಕ್ಷೆ ಪಡ್ತಾಯಿದ್ರೆ ಕಮೆಂಟ್ ಹಾಕಿ. ಸ್ವಲ್ಪ ಅರ್ಥಗರ್ಭಿತವಾಗಿ ಮಾತಾಡೋದನ್ನು ಕಲ್ತ್ಕೊಳ್ಳಿ. ಯಾಕೆ ನಾನಿವತ್ತು ತಾಳಿ ತೆಗ್ದಾಕಿ ಹಣ್ಣಲ್ಲಿ ಕುಂಕುಮ ಇಲ್ಲ ಅಂದರೂ ಸಹ ಯಾರೂ ಕೇಳೋರಿಲ್ಲ, ನನಗೆ ಕೇಳೋದಿಲ್ಲ. ಏಕೆ ಅಂತಂದರೆ ತಾಳಿನೇ ಹಾಕ್ಕೊಳ್ದನ್ನು ವಿಡಿಯೋ ಮಾಡ್ತಾಯಿದ್ದೀರಿ, ಕುಂಕುಮ ಕೇಳಲ್ಲ. ಈಗ ನನಗೆ ಗೊತ್ತಿದೆ ನಾವೇನಕ್ಕೆ ಹಾಕ್ಕೋತಾ ಇದ್ದೀನಿ. ನನ್ನ ಪತಿ ದೇವರು ಕಟ್ಟಿರುವಂಥದ್ದು
ದೈಹಿಕವಾಗಿ ಅವ್ರು ನಮ್ಮೊಟ್ಟಿಗೆ ಇಲ್ಲ ಅಂದರೂ ಸಹ ಮನಸ್ಸಿನ ತುಂಬ ಮಾನಸಿಕವಾಗಿ ನಮ್ಮ ಜೊತೆಗಿದ್ದಾರೆ. ಒಂದು ರಕ್ಷಣೆಗೋಸ್ಕರ, ಒಂದು ಪ್ರೀತಿಗೋಸ್ಕರ, ಒಂದು ನೆನಪಿಗೋಸ್ಕರ ಈ ದೇಹದಲ್ಲಿ ಉಸಿರಿರೋವರೆಗೂ ನಮ್ಮ ಜೊತೆನೇ ಇರುತ್ತೆ. ಕಾಲುಂಗುರ ಸಹ ತೆಗ್ದಿಲ್ಲ ನಾನು, ಆಯ್ತಲ್ವಾ? ಏಕೆ ಅವ್ರು ಬಿಟ್ಟೋಗಿರೋ ಆಸ್ತಿ ಎಲ್ಲ ಅನುಭವಿಸ್ತಾ ಇದ್ದೀವಿ, ಅವ್ರು ಬಿಟ್ಟೋಗಿರುವಂಥ ಎಲ್ಲನೂ ಕೂಡ ನಾವು ಅನುಭವಿಸ್ತಾ ಇದ್ದೀವಿ. ಅವ್ರು ಕಟ್ಟಿರೋದು ಮಾತ್ರ ತೆಗೆದು ಬಿಚ್ಚಿಟ್ಬಿಡೋದಾ? ಏನೂ ಬೇಡವಾ? ಕುಂಕುಮ ಹಚ್ಕೋಬಾರ್ದಾ? ಏನೂ ಬೇಡವಾ? ಹಾಗಾದರೆ ನಿಮ್ಮ ಮಾತಿಗೆ ಬಂದರೆ ನಮ್ಮಷ್ಟು ಪರಿಶುದ್ಧವಾಗಿರೋರು ಯಾರೂ ಇಲ್ಲ ಅಂತ ಅಂದ್ಕೊಳ್ತೀವಿ. ಏಕೆಂದರೆ ಗಂಡ ನಮ್ಮ ಜೊತೆಗೆ ಇದ್ದಾರೆ ಅಂತ ಬದುಕ್ತಾ ಇದ್ದೀವಿ. ಅವರ ಹೆಸರಿನೊಂದಿಗೆ ಇದ್ದಾರೆ, ನಮ್ಮ ಜೊತೆಗೆ ಇದ್ದಾರೆ. ಒಂದು ಊಟ ತಿಂಡಿ ತಿನ್ನಬೇಕಾಗಲಿ, ಒಂದು ಒಳ್ಳೊಳ್ಳೆ ಒಂದೊಂದು ಕ್ಷಣದಲ್ಲೂ ಕೂಡ ಅವ್ರನ್ನ ನೆನಪು ಮಾಡ್ಕೊಳ್ದೇ ಈ ಜೀವನ ಇಲ್ಲವೇ ಇಲ್ಲ. ಹಿಂಗಿರೋದು ನಾವು. ಮಾತಾಡೋಕ್ಕೆ ಮುಂಚೆ ಅರ್ಥಗರ್ಭಿತವಾಗಿ ಮಾತಾಡಿ, ಕಮೆಂಟ್ ಮಾಡಿ, ಅರ್ಥ ಇಟ್ಕೊಂಡು ಕಮೆಂಟ್ ಮಾಡಿ. ನಿಮ್ಮನೇಲೂ ಅಕ್ಕ ತಂಗಿರು, ತಾಯಿನ, ಹೆಣ್ಮಕ್ಕಳನ್ನ, ನಿಮ್ಮ ಮಕ್ಕಳನ್ನ ನೆನಪು ಮಾಡ್ಕೊಳ್ಳಿ ಕಮೆಂಟ್ ಮಾಡುವಾಗ, ಆಯ್ತಲ್ವಾ? ಡಿಮೋಟಿವೇಟ್ ಆಗಲ್ಲ ಬಿಡಿ. ನಾನು ಆ ಕ್ಷಣದಲ್ಲೇ ಇವ್ರ ಮನಸ್ಥಿತಿ ಸರಿ ಇಲ್ಲ ಅಂದರೆ ನಿಮ್ಮಂಥವ್ರು ನನ್ನ ವಿಡಿಯೋ ನೋಡೋದೇ ಬೇಡ ಅಂತ ಹೇಳಿ ಐಡ್ ಮಾಡ್ತಾ ಹೋಗ್ತೀನಿ. ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಎಷ್ಟೋ ಹೆಣ್ಮಕ್ಳು ನಿಮ್ಮ ವಿಡಿಯೋ ನೋಡಿ, ನಿಮ್ಮ ಧೈರ್ಯ ನೋಡಿ ನಾವು ಬದಲಾಗಿದ್ದೀವಿ ಅಂತ ಹೇಳ್ತಾರಲ್ವ, ಅದ್ರ ಮುಂದೆ ನೀವು ಜೀರೋ ಥರನೇ ಕಾಣಿಸ್ತೀರಿ ನನಗೆ. ಇದಂತೂ ಸತ್ಯ. ಇನ್ನೂ ಚೆನ್ನಾಗೇ ಬರ್ತೀನಿ, ಇನ್ನೂ ಚೆನ್ನಾಗೇ ರೆಡಿಯಾಗಿ ಬರ್ತೀನಿ. ನೀವು ಉರ್ಕೊಳ್ತೀರಾ? ಉರ್ಕೊಳ್ಳಿ. ಇನ್ನೂ ಚೆನ್ನಾಗಿ ರೆಡಿಯಾಗಿ ಬರ್ತೀನಿ. ನನ್ನ ಮಕ್ಕಳಿಗೋಸ್ಕರ, ನನ್ನನ್ನು ಪ್ರೀತಿಸೋರಿಗೋಸ್ಕರ ಶಿಸ್ತುಬದ್ಧವಾಗಿ ಬದುಕು ನಡೆಸ್ತಾ ಇದ್ದೀನಿ. ನಾನು ತುಂಬ ಶಿಸ್ತಲ್ಲಿದ್ದೀನಿ, ಆಯಿತಾ? ಅರ್ಥ ಮಾಡಿಕೊಂಡು ಕಮೆಂಟ್ ಮಾಡಿ. ಯಾರೋ ಒಬ್ಬರು, ಎಲ್ಲರೂ ಅಲ್ಲ, ಪ್ರೀತಿಸೋರೇ ತುಂಬ ಇದ್ದಾಗ ಅವ್ರಿಗೂ ಅರ್ಥ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ವಿಧವೆ ಅಂದ ತಕ್ಷಣ ಎಲ್ಲನೂ ತೆಗೆದು, ಗಂಡ ಇಲ್ಲ ವಿಧವೆ ಆದ ತಕ್ಷಣ ಮೂಲೆಯಲ್ಲಿ ಕೂತ್ಕೊಳ್ಳೋ ಅಂಥ ಕಾಲ ಅಲ್ಲ ಇದು. ಗಂಡಿಗೆ ಸರಿಸಮವಾಗಿ ದುಡಿತಾ ಇದ್ದಾಳೆ ಹೆಣ್ಣು, ತನ್ನ ಪರಿವಾರನ ಸಾಕ್ತಾ ಇದ್ದಾಳೆ, ತನ್ನ ಮಕ್ಕಳನ್ನ ಸಾಕಿ ಒಂದು ಉನ್ನತ ಸ್ಥಾನಕ್ಕೆ ಕರ್ಕೊಂಡೋಗುವಂಥ ಶಕ್ತಿ ಹೆಣ್ಣಿಗಿದೆ. ವಿಧವೆ ಅಂತ ಹೀಯಾಳಿಸಿ ಮಾತಾಡೋದಾಗಲಿ, ಅವಳ ಡ್ರೆಸ್ ಸೆನ್ಸ್ ಬಗ್ಗೆ ಮಾತಾಡೋದಕ್ಕಾಗಲಿ ನಿಮಗೆ ಯೋಗ್ಯತೆ ಇದ್ದರೆ ಮಾತಾಡಿ, ಇಲ್ವೋ ಮಾತಾಡಬೇಡಿ. ನಿಮ್ಮ ಮನೆಯವ್ರನ್ನ ನೆನಪು ಮಾಡ್ಕೊಬಿಡಿ. ಅವಾಗ ನಿಮ್ಮ ತಾಯಿನೋ, ಅಕ್ಕನ, ತಂಗಿನೋ, ನಿಮ್ಮ ಹೆಂಡ್ತಿನೂ ಕೂಡ ನೆನಪು ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಹೆಣ್ಮಕ್ಳಿಗೂ ಹೇಳ್ತೀನಿ, ಹೆಣ್ಮಕ್ಳು ಕೂಡ ತುಂಬ ಜನ ತುಂಬ ಕೀಳರ ಮೇಲೆ ನೋಡುವಂಥವ್ರು ಇದ್ದಾರೆ. ಅವರು ಅರ್ಥ ಮಾಡ್ಕೊಳ್ಳಿ. ಶಿಕ್ಷೆ ಅಲ್ಲ ಇದು, ನಮಗೆ ಶಿಕ್ಷೆ ಅಂತ ಅಂದ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ನಿನ್ನ ಕ್ವಾಲಿಟಿ ಏನು, ನಿನ್ನ ಶಕ್ತಿ ಏನು ಅಂತ ಭಗವಂತ ನಮಗೆ ಪರೀಕ್ಷೆ ಕೊಟ್ಟಿರೋದು ಇವಾಗ. ಆ ಪರೀಕ್ಷೆ ಒಳ್ಳೆ ರೀತಿಲಿ ಬರಿತೀವಿ. ಹೇಗೇಗೋ ಅಲ್ಲ. ದೈಹಿಕ ಹೇಳ್ತಾರಲ್ಲ, ಅವರ ದೇಹ ಇಲ್ಲದೇ ಇರಬಹುದು, ಅವರ ಆತ್ಮ ನಮ್ಮ ಜೊತೆಗೆ ಇದೆ. ತುಂಬ ಶಿಸ್ತಾಗಿ ನಮ್ಮ ಗಂಡನ್ನು ಪ್ರೀತಿಸ್ಕೊಂಡು ಅವ್ರ ಹೆಸರೊಂದಿಗೆ ಅವರ ಹೆಸರಿಗೆ ಒಂದು ಕಪ್ಪು ಚುಕ್ಕಿನೂ ಬರದೇ ಇರೋ ಥರ ಬದುಕನ್ನು ಸಾಗಿಸಿ ಚಾಲೆಂಜಲ್ಲಿ, ಹೋರಾಟದ ಜೀವನದಲ್ಲಿ ಮುಂದೆ ಹೋಗ್ತೀವಿ. ಡ್ರೆಸ್ ಸೆನ್ಸ್ ಬಗ್ಗೆ ಮಾತಾಡೋದಾಗಲಿ, ಕುಂಕುಮದ ಬಗ್ಗೆ ಮಾತಾಡೋದಾಗಲಿ, ತಾಳಿ ಬಗ್ಗೆ ಮಾತಾಡೋದಾಗಲಿ ಮಾತಾಡಿದ್ರೆ ನಾನು ನಿಮ್ಗೆ ಏನು ಟಾಂಗ್ ಕೊಡಬೇಕೋ ಕೊಡ್ತಾನೆ ಮಾತಾಡ್ತೀನಿ. ಅರ್ಥ ಮಾಡ್ಕೊಳ್ಳಿ. ಇಷ್ಟನ್ನೇ ಹೇಳಿ ಈ ಮಾತನ್ನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಇವತ್ತು ಒಂದು ಸ್ಕಿನ್ ರೋಟೀನ್ ಬಗ್ಗೆ, ಒಂದು ಸ್ಕಿನ್ನಿನ ಆರೈಕೆ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಾ ವಿಡಿಯೋನ ಮುಂದುವರ್ಸೋಣ. ಈ ಇಂದಿನ ಮಾತುಗಳಿಗೆ ಏನಂತೀರಿ? ಒಳ್ಳೆ ಮಾತುಗಳನ್ನ ಹಾಡಿ, ಒಳ್ಳೆ ಕಮೆಂಟ್ಗಳನ್ನ ಹಾಕಿ. ನಿಮ್ಮ ಕಮೆಂಟನ್ನು ನೋಡಿ ಎಷ್ಟೋ ಹೆಣ್ಮಕ್ಳು ಧೈರ್ಯ ತಗೊಳ್ತಾರೆ. ಇಲ್ಲ, ನಾವು ಬದುಕ್ಬೋದು, ನಾವು ಈ ದಾರಿಲಿ ಹೋಗ್ಬೋದು ಅಂತ ಹೇಳಿ ಮುಂದೆ ಬರ್ತಾರೆ. ಅರ್ಥ ಮಾಡ್ಕೊಳ್ಳಿ. ಕಲಿಯುಗ ಇದು, ಕಲಿಯುಗ. ಒಳ್ಳೆಯದನ್ನು ಮಾಡಿದ್ರೆ ಒಳ್ಳೆಯದೇ ಸಿಗುತ್ತೆ ನಮಗೆ. ಒಳ್ಳೆ ಮನಸ್ಸಿನಿಂದ ಒಳ್ಳೆಯದನ್ನೇ ಇನ್ನೊಬ್ರಿಗೆ ಹೇಳಿದ್ರೆ ಭಗವಂತ ನಿಮ್ಗೆ ಒಳ್ಳೆಯದನ್ನೇ ಕೊಡ್ತಾನೆ. ಬೇಡದಾರುವಂಥ ಕೆಟ್ಟ ಪದಗಳನ್ನ, ಕೆಟ್ಟ ಮಾತುಗಳನ್ನ ನೀವು ಹಾಡ್ತಾ ಹೋದರೆ ಭಗವಂತ ನಿಮ್ಗೆ ರಿಟರ್ನ್ ಅದನ್ನೇ ಕೊಡ್ತಾನೆ. ಅರ್ಥ ಮಾಡ್ಕೊಳ್ಳಿ. ಇಷ್ಟನ್ನೇ ಹೇಳೋದು. ಸ್ನೇಹಿತರೆ, ನಾನು ವಿಡಿಯೋ ಮಾಡಿದೆ, ಕೆಳಗಡೆ ಮೋಟ್ರ್ ಆನ್ ಮಾಡಿದ್ದಾರೆ. ನನಗೆ ವಿಡಿಯೋ ಮಾಡುವಾಗ ಅಷ್ಟು ಗೊತ್ತಾಗಿಲ್ಲ. ಆಮೇಲೆ ಎಡಿಟಿಂಗ್ ಮಾಡುವಾಗ ಗೊತ್ತಾಯಿತು. ಸಿಕ್ಕಾಬಟ್ಟೆ
ಶಬ್ದ ಮಾಲಿನ್ಯ, ನನ್ನ ಮಾತೇ ಕೇಳಿಸ್ತಾ ಇಲ್ಲ, ಮೋಟ್ರು ಸೌಂಡೇ ಹೆವಿ ಕೇಳಿಸ್ತಾ ಇತ್ತು. ಆಗ ಮತ್ತೆ ನಾನು ಅದನ್ನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ನಿಮ್ಮ ಮುಂದೆ ವಿಡಿಯೋನ ಶೇರ್ ಮಾಡಿದ್ದೀನಿ. ಸಮ್ಮರಲ್ಲಿ, ಬೇಸಿಗೆಯಲ್ಲಿ ಚರ್ಮದ ರಕ್ಷಣೆ ನಾವು ಹೇಗೆ ಮಾಡ್ಕೋಬಹುದು ಅನ್ನೋದನ್ನು ನಾನು ತಿಳ್ಕೊಂಡಿರುವಷ್ಟು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮನೆಯಲ್ಲೇ ಮಾಡ್ಕೊಳ್ಳುವಂಥ ಕೆಲವು ವಿಶೇಷವಾದ ಚರ್ಮದ ಆರೈಕೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಇವಾಗ ಮಾತಾಡ್ತಾ ಇದ್ದೀನಿ. ಆದಷ್ಟು ಸಮ್ಮರ್ ಶುರುವಾಯಿತು ಅಂತ ಹೇಳಿದ್ರೆ ಸನ್ಸ್ಕ್ರೀನ್ ನೀವು ಹಚ್ಚಲೇಬೇಕು. SPF 30+ ಇರಬೇಕು, ಯಾವಾಗಲೂ ಕೂಡ 30+, 50 ಮೇಲೆ ಇದ್ರಂತೂ ಇನ್ನೂ ಸೂಪರ್ ಇರುತ್ತೆ. ನಮ್ಮ ಮನೇಲೇ ಇರ್ತೀವಪ್ಪ, ನಮಗೇನು ಬೇಡ ಅಂತ ಅನ್ಕೋಬೇಡಿ. ಬೆಳಗ್ಗೆ 8 ಗಂಟೆಗೆ ನೀವು ಹಚ್ಚೋ ಅಂಥದ್ದನ್ನು ಮಾಡಿಕೊಳ್ಳೇಬೇಕು. ಚರ್ಮದ ಆರೈಕೆಗಾಗಿ ಈ ಪದ್ಧತಿನ ನೀವು ಅಳವಡಿಸ್ಕೊಳ್ಳಿ. ಸನ್ಸ್ಕ್ರೀನ್, ಲೋಷನ್, ಕ್ರೀಮ್ ಏನಾದರೂ ಸಹ ನೀವು ಬಳಸಲೇಬೇಕು. ಹಾಗೆ ಅತಿಯಾದ ನೀರು ಕುಡಿಲೇಬೇಕು. ನೀರನ್ನು ನೀವು ಕುಡಿಯೋ ಅಭ್ಯಾಸ ಇಲ್ಲ ಅಂದರೆ ಖಂಡಿತ ರೂಢಿ ಮಾಡ್ಕೊಳ್ಳಿ. ಯಾಕೆ ಅಂತೇಳಿದ್ರೆ ಚರ್ಮದ ಕಾಂತಿ ಚೆನ್ನಾಗಿರಬೇಕು, ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ದಿನಕ್ಕೆ ಒಂದು ಮಿನಿಮಮ್ 3 ಲೀಟ್ರ್ ನೀರಾದರೂ ಸಹ ಕುಡಿಲೇಬೇಕು. ಇನ್ನು ದಿನಕ್ಕೆ ಈ ಸಮ್ಮರ್ ಇರೋದ್ರಿಂದ 3 ರಿಂದ 4 ಬಾರಿ ಮುಖನ ತೊಳೆಯುವಂಥದ್ದನ್ನು ಮಾಡಿ. ಅಂದರೆ ಬೆಳಗ್ಗೆ ಎದ್ದು ಯಾವುದಾದ್ರೂ ಒಂದು ಫೇಸ್ ವಾಶ್ನ ಯೂಸ್ ಮಾಡಬೇಕು ಅಂದರೆ ಮೈಲ್ಡ್ ಆಗಿರುವಂಥ ಫೇಸ್ ವಾಶ್ನ ಬಳಸಿ. ಇನ್ನೊಂದು 3 ಸಲ ಅವಾಗವಾಗ ಮುಖಕ್ಕೆ ತಣ್ಣೀರಲ್ಲಿ ನೀರನ್ನು ಎರಚ್ಕೊಂಡು ಮುಖ ತೊಳ್ಕೊಳ್ಳಿ. ಅವಾಗೆಲ್ಲ ನೀವು ಫೇಸ್ ವಾಶೇ ಬಳಸಬೇಕು ಅಂತೇನಿಲ್ಲ, ಆದರೆ 2 ರಿಂದ 3 ಬಾರಿ ಮುಖನ ಚೆನ್ನಾಗಿ ತೊಳ್ಕೋಬೇಕು. ನೀವು ಅವಾಗವಾಗ ತಣ್ಣೀರಲ್ಲಿ ತೊಳೆಯುವಂಥದ್ದನ್ನು ಮಾಡ್ತಾ ಹೋಗಿ. ಇನ್ನು ಮನೆಯಲ್ಲೇ ಸಿಗುವಂಥ ಐಟಮ್ಸ್ಗಳಿಂದ ವಾರಕ್ಕೆ ಒಮ್ಮೆ ಆದರೂ ಸಹ ಪ್ಯಾಕ್ ಹಾಕ್ಕೊಳ್ಳುವಂಥದ್ದನ್ನು ಮಾಡಿ. ಮೊಸರು, ಕಡಲೆ ಹಿಟ್ಟು, ಹೆಸರುಬೇಳೆ ಹಿಟ್ಟು ಇದನ್ನು ಪ್ಯಾಕ್ ಮಾಡಿ ಫೇಸ್ಗೆ ಹಚ್ಕೊಳ್ಳುವಂಥದ್ದನ್ನು ಮಾಡ್ಕೊಳ್ಳಿ. ಮನೆಯಲ್ಲಿರುವಂಥದ್ದನ್ನೇ ಬಳಸಿ, ಆಯಿತಾ? ಸಾಫ್ಟಾಗಿರುತ್ತೆ. ಚರ್ಮದ ಆರೈಕೆಗೆ ಕೂಡ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೇ ನೀವು ಬಳಸಬಹುದು. ಆದ್ದರಿಂದ ಬಹಳ ಮುಖ್ಯ, ಬೇಸಿಗೆ ಕಾಲದಲ್ಲಂತೂ ನಿಮ್ಮ ತ್ವಚೆ ಆರೈಕೆ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನಾನು ತೋರಿಸ್ತಾ ಇರೋದು ನೋಡಿ, ಇದು ನಾನೇ ಅಲೋವೆರಾ ಜೆಲ್ಲಿಂದ ಒಂದು ಕ್ರೀಮ್ ಬೇಸಲ್ಲಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಇದು ಮಾಡಿಕೊಂಡು 1 ತಿಂಗಳ ಮೇಲಾಯಿತು. ಇನ್ನೊಂದು 4-5 ದಿನ ಆಗುತ್ತೆ. ಮತ್ತು ನಾನು ಮನೆಯಲ್ಲೇ ರೆಡಿ ಮಾಡುವಂತಹ ನಾನು ಏನು ಮಾಯಿಶ್ಚರೈಸರ್ ಕ್ರೀಮ್ ಮಾಡ್ಕೊಂಡಿದ್ದೀನೋ ಸೂಪರಾಗಿದೆ. ಸ್ಕಿನ್ನಿನ ಆರೈಕೆಗಂತೂ ಸಿಕ್ಕಾಬಟ್ಟೆ ರಿಸಲ್ಟ್ ಕೊಡ್ತಾ ಇದೆ. ಆದ್ದರಿಂದ ಇದನ್ನು ಯಾರು ಅಕ್ಕ ಯಾವ ರೀತಿ ಮಾಡ್ಕೊಂಡಿದ್ದೀರಿ, ನಮ್ಗೆ ಬೇಕು ಅಂದರೆ ತುಂಬ ಜನ ಕಮೆಂಟ್ ಮಾಡಿದರೆ ಮಾತ್ರ ನಾನು ತೋರಿಸ್ತೀನಿ ನಿಮಗೆ ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು. ಹಾಗೆ ಕೆಲವು ವಿಷಯಗಳನ್ನ ಇಲ್ಲಿ ನಿಮಗೆ ಹೇಳ್ತೀನಿ, ಯಾವ ರೀತಿ ಸ್ಕಿನ್ನಿನ ಆರೈಕೆ ಮಾಡ್ಕೋಬಹುದು ಅಂತ ಹೇಳಿ. ಅಂದರೆ ಬಿಸಿಲಿಗೆ ಹೋಗೋಕ್ಕೆ 20 ನಿಮಿಷ ಮುಂಚೆನೇ ಸನ್ಸ್ಕ್ರೀಮ್ ಹಚ್ಕೋಬೇಕು. ನೀವು ನಾನು ಮನೇಲಿರ್ತೀನಪ್ಪ ಅಂತ ಅಂದ್ಕೋಬೇಡಿ. ನೋಡಿ, ನಾನು ಏನು ಮಾಯಿಶ್ಚರೈಸರ್ ಮಾಡ್ಕೊಂಡಿದ್ದೀನಿ, ನಾನು ಬೆಳಗ್ಗೆ ಸ್ನಾನ ಬಂದ ತಕ್ಷಣ ಇದು ಹಚ್ಕೊಂಡ್ರೆ ತುಂಬ ಮಾಯಿಶ್ಚರೈಸರ್ ಆಗಿರುತ್ತೆ. ಏನಂತ ಹೇಳಿದ್ರೆ ಸ್ಕಿನ್ನು ಡ್ರೈ ಅನಿಸೋದೇ ಇಲ್ಲ. ಆದ್ದರಿಂದ ಆ ರೀತಿ ಮಾಡ್ಕೊಳ್ಳಿ. ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ನೀರನ್ನು ನಾವು ದಿನಕ್ಕೆ, ನಾನು ಮುಂಚೆನೇ ಹೇಳಿದೆ 3 ಲೀಟ್ರ್ ನೀರು ಕುಡಿಲೇಬೇಕು ಅಂತ. ಎಳ್ನೀರು ಕುಡಿಯುವ ಅಭ್ಯಾಸ ಮಾಡ್ಕೊಳ್ಳಿ. ಮಜ್ಜಿಗೆ ಕುಡೀರಿ. ನಿಂಬೆ ಪಾನಕ ಅಂತ ಹೇಳಿ ಸಕ್ಕರೆ ಬಳಸಿ ಮಾಡ್ಕೋಬೇಡಿ. ಇದನ್ನು ಹೆಚ್ಚಿಗೆ ಸೇವಿಸ್ತಾ ಬನ್ನಿ. ಮೊದಲೇ ಹೇಳಿದೆ, ಪ್ಯಾಕ್ ಮಾಡ್ಕೊಳ್ಳಿ. ವಾರಕ್ಕೆ ಒಂದಾದರೂ ಸಹ ಫೇಸ್ ಪ್ಯಾಕ್ ಅಂತ ಮಾಡ್ಕೊಳ್ಳಿ. ಪಾರ್ಲರ್ಗೆ ಹೋಗಿ ಮಾಡ್ಕೋಬೇಕು, ಹೊರಗಡೆ ಸಿಗುವಂಥದ್ದನ್ನೇ ತಂದು ಮಾಡ್ಕೋಬೇಕು ಅಂತೇನಿಲ್ಲ. ನಮ್ಮ ಮನೆಯಲ್ಲಿರುವಂಥ, ನಮ್ಮ ಅಡುಗೆ ಮನೆಯಲ್ಲಿರುವಂಥ ಪದಾರ್ಥಗಳಿಂದ ಕೂಡ ನಾವು ಮಾಡ್ಕೋಬಹುದು. ಕಡಲೆ ಹಿಟ್ಟು, ಮೊಸರು, ನಿಂಬೆ ರಸ ಇದನ್ನು ಬಳಸಿ ನೀವು ಫೇಸ್ಗೆ ಪ್ಯಾಕ್ ಮಾಡ್ಕೊಳ್ಳಿ. ಏಕೆಂದರೆ ಕಲೆಗಳು ಕೂಡ ಕಡಿಮೆ ಆಗುತ್ತೆ. ಇನ್ನು ಮೊದಲೇ ಹೇಳಿದೆ, ಅಲೋವೆರಾದಲ್ಲಿ ನಾನು ಮಾಡ್ಕೊಂಡಿರೋದು ಈ ಬಿಸಿಲಿಗೆ ತುಂಬ ಒಂಥರ ರೆಡ್ಡಿಶ್ ಆಗುತ್ತೆ ಸ್ಕಿನ್, ಅದನ್ನೆಲ್ಲ ಅವಾಯ್ಡ್ ಮಾಡುತ್ತೆ ಅಲೋವೆರಾ ಜೆಲ್ಲಿಂದ ನಾನು ಮಾಡ್ಕೊಂಡಿರುವಂಥ ಮಾಯಿಶ್ಚರೈಸರ್ ಕ್ರೀಮು. ಹಾಗೆ ಸೌತೆಕಾಯಿ ತಿಂದರೂ ಕೂಡ ತುಂಬಾ ಒಳ್ಳೆಯದು. ಅದರ ರಸನೂ ಕೂಡ ಫೇಸ್ಗೆ ನೀವು ಹಚ್ಕೊಳ್ತಾ ಇದ್ದರೂ ಸಹ ಸ್ಕಿನ್ಗೂ ಕೂಡ ಒಂದು ಟಾನಿಕ್ ಕೊಟ್ಟಂಗೆ ಇರುತ್ತೆ. ಇನ್ನು ಕ್ಲೆನ್ಸಿಂಗು ಮತ್ತು ಟೋನಿಂಗ್ ಅಂತೂ ಸಮ್ಮರಲ್ಲಿ ಬೇಕೇ ಬೇಕು. ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ದಿನಕ್ಕೆ 2 ಬಾರಿ ಆದರೂ ಸಹ ನೀವು ರೋಸ್ ವಾಟ್ರಲ್ಲಿ ಫೇಸ್ಗೆ ಅಪ್ಲೈ ಮಾಡ್ತಾ ಬನ್ನಿ. ರಾತ್ರಿ ಮಲಗಬೇಕಾದ್ರಾದರೂ ಮಾಡ್ಕೊಳ್ಳಿ, ಇಲ್ಲ ನೀವು ಹೊರಗಡೆ ಕೆಲಸಕ್ಕೆ ಹೋಗಿರ್ತೀರಿ, ಮನೆಗೆ ಬಂದಾಗ ಆದರೂ ಸರಿ, ಒಳ್ಳೆ ರೋಸ್ ವಾಟ್ರ್ ತಂದಿಟ್ಕೊಂಡು ಅದನ್ನ ಟೋನರ್ ರೀತಿ ಬಳಸಿ. ಒಂದು ಕಾಟನಲ್ಲಿ ಮುಖಕ್ಕೆ ಹಚ್ಕೊಳ್ಳುವಂಥದ್ದು, ಅಪ್ಲೈ ಮಾಡುವಂಥದ್ದನ್ನು ಮಾಡ್ಕೊಳ್ಳಿ. ಇದೇ ರೀತಿ ಮಾಡ್ಕೊಳ್ಳಿ. ಹಾಗೆ ವಾರಕ್ಕೆ ಒಂದು ಸಲ ಆದರೂ ಸಹ ಸ್ಕ್ರಬ್ನ ಮಾಡಿ.
ಸ್ಕ್ರಬ್ ಮಾಡ್ಕೊಳ್ಳೋದು ಕೂಡ ತುಂಬ ಒಳ್ಳೆಯದು. ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ಸ್ಕ್ರಬ್ನ ಮಾಡ್ಕೋಬಹುದು. ಸಕ್ಕರೆ, ಟೊಮೊಟೊ ರಸದಿಂದನೂ ಕೂಡ ಮಾಡ್ಕೋಬಹುದು. ಅತಿಯಾಗಿ ಉಜ್ಜಬೇಡಿ, ಉಜ್ಜೋದಲ್ಲ, ಅದನ್ನು ಒಂದು ಕಂಟ್ರೋಲಲ್ಲಿ ನೀವು ಏನು ನಮ್ಮ ಚರ್ಮ ಸ್ಕಿನ್ ಅದು ಜೀವಕೋಶಗಳಿರುತ್ತೋ ಡೆಡ್ ಆಗಿರುತ್ತೆ, ಡೆಡ್ ಸ್ಕಿನ್ನ ಸ್ಕ್ರಬ್ಬಿಂದ ನಾವು ಹೋಗ್ಲಾಡಿಸ್ಕೋಬಹುದು. ಇನ್ನು ನೈಟ್ ಕ್ರೀಮು ಅಂತ ಹೇಳ್ಬೋದು. ನಾವು ನೈಟ್ ಕ್ರೀಮು ಸಹ ನಾನು ಮಂಜಿಷ್ಟ CM ಆಯಿಲ್ ಅಂತ ಮಾಡಿದ್ದೀನಲ್ವ, ಅದಾದರೂ ಕೂಡ ಬಳಸಬಹುದು. ಇಲ್ಲ ಮಾಯಿಶ್ಚರೈಸರ್ ಕ್ರೀಮು ನಾನು ಇವಾಗ ಮಾಡ್ಕೊಂಡಿದ್ದೀನಿ ನೋಡಿ, ಅದು ಮಲ್ಗೋಕ್ಕೆ ಮುಂಚೆನೂ ಕೂಡ ಲಘುವಾಗಿ ತುಂಬ ಲೈಟಾಗಿ ಮಾಯಿಶ್ಚರೈಸರ್, ಅಥವಾ ನೀವೇನಾದರೂ ಅದು ಬಳಸ್ತಾ ಇಲ್ಲ ಅಂದರೆ ವಿಟಮಿನ್ C ಸಿರಮ್ ಅಂತ ಬರುತ್ತೆ, ಅದು ಕೂಡ ಬಳಸೋದ್ರಿಂದ ರಾತ್ರಿ ಮಲಗುವಾಗ ನಮ್ಮ ಚರ್ಮ ಉಸಿರಾಡಬೇಕು ಆರಾಮಾಗಿ. ಮುಖದ ಮೇಲಿರುವಂಥ ಚರ್ಮ ಇದೆಯಲ್ಲ, ಆರಾಮಾಗಿ ಉಸಿರಾಡಬೇಕು. ಅದಕ್ಕೆ ನಾವು ಇದನ್ನೆಲ್ಲ ಮಾಡಿಕೊಂಡಾಗ ತುಂಬ ಚೆನ್ನಾಗಿ ಆರೈಕೆ ಮಾಡೋದಂತ ಆಗುತ್ತೆ. ಆದ್ದರಿಂದ ಮನೆ ಮದ್ದುಗಳು ಕೂಡ ನಮಗೆ ಒಳ್ಳೆ ರಿಸಲ್ಟ್ ತಂದುಕೊಡುತ್ತೆ, ಆಯಿತಾ. ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಐಸ್ ಕ್ಯೂಬಿಂದನೂ ಕೂಡ ಮಸಾಜ್ ಮಾಡ್ಕೋಬಹುದು. ಐಸ್ ಕ್ಯೂಬ್ನ ಡೈರೆಕ್ಟಾಗಿ ಫೇಸ್ಗೆ ಒತ್ತಬೇಡಿ, ಅದನ್ನು ಒಂದು ಕರ್ಚಿಪ್ಪು ಬಟ್ಟೆಯಲ್ಲಿ ಅದನ್ನು ಹಾಕ್ಕೊಂಡು ಐಸ್ ಕ್ಯೂಬ್ನ ಒಂದು ಮಸಾಜ್ ಕೊಟ್ಟಾಗ ತ್ವಚೆ ತಂಪಾಗುತ್ತೆ, ಸ್ಕಿನ್ನು ತಂಪಾಗುತ್ತೆ. ಆದ್ದರಿಂದ ಹಾಗೆ ವಾರಕ್ಕೆ ಒಂದು ಸಲ ಆಲೂಗೆಡ್ಡೆ ರಸ, ಟೊಮೊಟೊ ರಸನೂ ಕೂಡ ಮುಖಕ್ಕೆ ಹಚ್ಚುತ್ತಾ ಬನ್ನಿ. 15 ನಿಮಿಷ ಬಿಟ್ಟು ತಣ್ಣೀರಲ್ಲಿ ಮುಖ ತೊಳಿತಾ ಬನ್ನಿ, ತುಂಬ ಹೊಳಪು ಬರುತ್ತೆ ಫೇಸು ಕೂಡ. ಆದ್ದರಿಂದ ತುಂಬ ವಿಶೇಷವಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು. ನಾನು ಏನು ಅಲೋವೆರಾ ಜೆಲ್ಲನ್ನು ಮಾಡ್ಕೊಂಡಿದ್ದೀನಿ, ಅದನ್ನು ಇನ್ನೊಂದು ಸ್ವಲ್ಪ ಐಟಮ್ಸ್ ಹಾಕಿ ಬೇರೆ ಥರ ಇವಾಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಬೇಕು ಅಂತ ಹೇಳಿದ್ರೆ ಖಂಡಿತ ತೋರಿಸ್ತೀನಿ. ಅದನ್ನು ಮನೆಯಲ್ಲೇ ನೀವು ರೆಡಿ ಮಾಡಿಕೊಂಡು ಫೇಸ್ಗೆ ಹಚ್ಚುತ್ತಾ ಬನ್ನಿ. ನೀವೇ ಅಂತೀರಿ, ಸಾವಿರಾರು ರೂಪಾಯಿ ಕೊಟ್ಟು ಹೊರಗಡೆ ಕೆಲವು ಕ್ರೀಮು, ಆಯಿಂಟ್ಮೆಂಟು ಏನೇನೋ ತೊಗೊಳ್ತೀವಲ್ವ, ಮನೆಯಲ್ಲಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಚರ್ಮದ ಆರೈಕೆಯನ್ನು ಸೂಪರಾಗಿ ಮಾಡ್ಕೋಬಹುದು. ನನ್ನ ಸ್ಕಿನ್ನನ್ನೇ ನೋಡ್ತಾ ಇದ್ದೀರಲ್ವ, ಎಷ್ಟು ಇತ್ತೀಚೆಗಂತೂ ನನಗೆ ಖುಷಿ ಆಗ್ತಾ ಇದೆ. ನನ್ನ ಮನೆಯವರು ಹೋದ್ಮೇಲೆ ನನ್ನ ಮುಖದ ಹೊಳಪೇ ಚೇಂಜ್ ಆಗೋಗಿತ್ತು. ಎಷ್ಟೋ ಜನ ಅಂದರು, ನಿಮ್ಮ ಮನೆಯವರು ಹೋದ್ಮೇಲೆ ನಿಮ್ಮ ಕಳೆವೇ ಹೊಂಟೋಯ್ತು ಅಕ್ಕ, ಪೂರ್ತಿ ಡಲ್ಲಾಗಿದ್ದೀರಿ ಅಂತ ಇದ್ದರು. ಅದು ನಿಜ. ಅದು ನನ್ನ ಮುಖದ ಆ ಚರ್ಮದ ಕಾಂತಿ ತುಂಬ ಡಲ್ಲಾಗಿತ್ತು. ಮತ್ತು ನನ್ನ ಆ ಜೀವಕೋಶ, ಚರ್ಮದ ಜೀವಕೋಶ ಮತ್ತು ಹೊಳಪಿನಿಂದ ಬರೋಕ್ಕೆ ಶುರುವಾಯಿತು ನಾನು ಮಾಡಿಕೊಂಡಂಥ ಈ ಎಲ್ಲ ಮೆಥಡಿಂದ. ನಿಮ್ಮ ಮುಂದೆ ಬರ್ತಾನೆ ಹೋಗ್ತೀನಿ, ಯಾವುದಕ್ಕೂ ಎದೆಗುಂದೋದಿಲ್ಲ, ಧೈರ್ಯವಾಗಿರ್ತೀನಿ. ನಿಮ್ಮ ಮುಂದೆ ಎಲ್ಲನೂ ನಿಮ್ಮ ಜೊತೆ ಹೇಳ್ಕೊಳ್ತೀನಿ ಅಂತಲ್ಲ, ಯಾವುದನ್ನು ಹೇಳಬೇಕು, ಯಾವುದನ್ನು ನಿಮ್ಮ ಮುಂದೆ ನಾನು ಶೇರ್ ಮಾಡಬೇಕು, ಖಂಡಿತ ಮಾಡ್ಕೊಳ್ತಾ ಬರ್ತಾ ಹೋಗ್ತೀನಿ, ಆಯಿತಾ. ಬರಲಾ, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳನ್ನ ಹೇಳ್ತಾ ನಮಸ್ಕಾರ.